ನಶಾಮುಕ್ತ ಮಧುಗಿರಿ ಮಾಡಲು ರಾಜಣ್ಣ ಕರೆ. ಬೇಡ ಬ್ರೋ ಸ್ಲೋಗನ್ನೊಂದಿಗೆ ಜಾಗೃತಿ ಅಭಿಯಾನ. ಮಧುಗಿರಿ ಪಟ್ಟಣದಲ್ಲಿ ರಾಜ್ಯ ಪೊಲೀಸ್ ಹಾಗೂ ಜಿಲ್ಲಾ ಪೊಲೀಸ್ ಕಾನೂನು ಸೇವಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ರೈಸ್ ಮತ್ತು ಬೇಡ ಬ್ರೋ ಸ್ಲೋಗನ್ನೊಂದಿಗೆ ಡ್ರಗ್ ಮುಕ್ತ ಕರ್ನಾಟಕ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವಾರು ಶಾಲಾ ಕಾಲೇಜುಗಳ 100 ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಡ್ರಗ್ಸ್ ಮುಕ್ತ ಕ್ಷೇತ್ರಕ್ಕಾಗಿ ಸಂಕಲ್ಪ ಮಾಡೋಣ ಎಂದು ರಾಜಣ್ಣ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಹದಿಹರಿಯದ ಮಕ್ಕಳ ಕಲಿಕೆಯ ವಯಸ್ಸಿನಲ್ಲಿ 2 ಮಾರ್ಗಗಳು ಎದುರಾಗುತ್ತವೆ. ಅದನ್ನು ಯಾವ ಮಾರ್ಗ ಎಂದು ಆಯ್ಕೆ ಮಾಡುವುದು ನಿಮ್ಮ ಕೈಯಲ್ಲಿರುತ್ತದೆ. ಮಾದಕ ವ್ಯಸನಿಗಳಾಗಿರುವುದರಿಂದ ನಮ್ಮಲ್ಲಿ ಕ್ರೂರತನವು ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ನಮ್ಮ ನಿಲುವನ್ನು ನಶಿಸಿ ಬಿಡುತ್ತದೆ. ಇಂತಹ ದುಶ್ಚಟಗಳಿಂದ ದೂರವಿರಲು ನಾವೆಲ್ಲರೂ ಎಂದು ಡ್ರಗ್ಸ್ ಮುಕ್ತ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡುತ್ತೇವೆ ಎಂದು ಸಂಕಲ್ಪ ಮಾಡೋಣ ಎಂದು ಹೇಳಿದರು. ಇಲಾಖೆ ಅಧಿಕಾರಿಗಳು ಅವರ ಮಾತುಗಳನ್ನು ಕೇಳಿದರು. ಹುಡುಗರಿಗೆ ಕೂತಿರೋರು, ಹುಡುಗರಾಗಲಿ ಹೆಣ್ಮಕ್ಳಾಗಲಿ, ಈ 3 ಜನ ಮಾತನಾಡಿದಂತಹ ಪ್ರಮುಖರ ಯಾವ ಮಾತನ್ನು ನೀವು ಅರ್ಥೈಸ್ಕೊಂಡಿದ್ದೀರಿ ಬಂದಿದ್ದು ಹೇಳಿದ್ರೆ, ಯಾರು ಸ್ಪಷ್ಟವಾಗಿ ಹೇಳ್ತಾರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ ಇಲ್ಲೇ ಕೊಡ್ತೀವಿ. ಯಾರಾದ್ರೂ ಬಂದು ಹೇಳ್ತಾರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳು, ಯಾರು ಬಂದು ಹೇಳೋರು ಬನ್ನಿ. ನಮ್ಮನ್ನು ಕೂಡ ಕರೆಸಿದ್ದಾರೆ. ಈ ಕಾರ್ಯಕ್ರಮದಿಂದ ಏನಾದರೂ ಒಂದು ನಿಮ್ಮ ಜೀವನದ ಮುಂದಿನ ರೀತಿಗಳನ್ನು ತೀರ್ಮಾನ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಪ್ರಮುಖವಾದ ಅಂಶವನ್ನು ನೀವು ಕೇಳ್ಕೊಂಡಿದ್ದೀರಾ ಹೇಳಿ. ನಾವು ಏನು ಹೇಳೋದಕ್ಕೆ ನಿಮ್ಗೆ ಬರಲಿಲ್ಲ ಅಂದರೆ ನೀವು ಯಾಕೆ ಬಂದಿದ್ರಿ, ನಾವು ಇದನ್ನೆಲ್ಲ ಯಾಕೆ ಮಾಡಬೇಕು, ಆದರೂ ಕೂಡ ನೀವು ಕೇಳ್ಕೋಬೇಕು ಅಂದರೆ ಮೊದಲು ನೀವು ಏಕಾಗ್ರತೆಯಿಂದ ಇಲ್ಲಿ ಯಾರು ಏನು ಹೇಳ್ತಾರೆ ಅನ್ನೋದು ಕೇಳ್ಕೋಬೇಕು. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಪುಸ್ತಕದಲ್ಲಿ ಹೇಳಿದಂಥದ್ದನ್ನು ಯಾವುದಾದ್ರೂ ಗುರ್ತು ಮಾಡ್ಕೋಬೇಕು. ಆಗ ಏನಾದರೂ ನೀವು ವಿದ್ಯಾಭ್ಯಾಸದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದೇನು ಮಾಡದೇ ಇದ್ರೆ ಬಂದು ಇಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಮಾತಾಡ್ಕೊಂಡವ್ರು ಏನು ಪಿಕ್ನಿಕ್ ಬಂದಿದ್ದೇವೆ, ಎಲ್ಲ ಪಿಕ್ನಿಕ್ ಎಲ್ಲ ಕಲೀಲಿಕ್ಕೆ ಬಂದಿರ್ತಕ್ಕಂಥ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಸದುದ್ದೇಶದಿಂದ ಏರ್ಪಡಿಸಿದ್ದಾರೆ. ಈಗ ಎಲ್ಲ ಮಾತಾಡುವಾಗ ರೈಸ್ ಅಂತ ಹೇಳ್ತಾ ಇದ್ರು, RIS. ಯಾರನ್ನ ಒಬ್ರು ಅಲ್ಲೇ ನಿಂತ್ಕೊಂಡು ಆರ್ ಅಂದರೆ ಏನು, ಐ ಅಂದರೆ ಏನು, ಎಸ್ ಅಂದರೆ ಏನು, ಇ ಅಂದರೆ ಏನು ಹೇಳಿ ನೋಡಿ. ಅದು ಓದಬಾರ್ದು. ಈಗಾಗಲೇ ಓದಿದ್ದೀರಿ, ಓದಿದ್ದಾದ್ಮೇಲೆ ಈಗ ಹಂಗೆ ಹೇಳ್ಬೋದು. ಆರ್ ಅಂದರೆ ಫ್ಯೂರ್, ಹೌದಲ್ವಾ? ಐ ಅಂದರೆ ಏನು? ನೋಡಿ, ಈಗ ಸ್ವಲ್ಪ ತಾಕತ್ ಬಂದಿದೆ ನಿಮಗೆ, ಹೌದಲ್ವಾ? ಮತ್ತೆ ಎಸ್ ಅಂದರೆ ಏನು, ಇ ಅಂದರೆ ಏನು, ಇವೆಲ್ಲ ಮಾಡ್ತಿರಲ್ಲ. ಅಷ್ಟು ಕಲ್ತ್ರೂ ಅಷ್ಟೋ ಜಾಸ್ತಿ ಆಯಿತು. ಈಗಾಗಲೇ ಸಮಾರಂಭದಲ್ಲಿ ಸನ್ಮಾನ್ಯ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಯಾಗಿದ್ದ ಮಂಜುನಾಥ್ ಅವರು ಕೂಡ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ರಾಜಣ್ಣ ಅವರಿಗೆ ವಿದ್ಯಾರ್ಥಿನಿ ನೇರವಾಗಿ ಪ್ರಶ್ನೆ ಮಾಡಿದ್ದು, ದೇಶಾದ್ಯಂತ ಗುಟ್ಕಾ, ತಂಬಾಕು, ಮದ್ಯವನ್ನು ಬ್ಯಾನ್ ಮಾಡಬಹುದಲ್ಲವಾ ಎಂದು ಪ್ರಶ್ನೆ ಮಾಡಿದ್ರು. ವಿದ್ಯಾರ್ಥಿನಿಯ ಪ್ರಶ್ನೆಗೆ ಎಲ್ಲರಿಗೂ ನಗು ತರಿಸಿತ್ತು. ಆದರೂ ಅಧಿಕಾರಿಗಳನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿತ್ತು. ಆಗ ಕೆಎನ್ ರಾಜಣ್ಣ ನಗುವಿನಿಂದಲೇ ಉತ್ತರಿಸಿದ್ದು ಎಲ್ಲರಿಗೂ ಹುಬ್ಬೇರಿಸುವಂತಿತ್ತು. ಆಮೇಲೆ ಇವಾಗ ಏನು ಸ್ಮೋಕ್ ಮಾಡಿಸ್ತಾರೆ, ಡ್ರಿಂಕ್ಸ್ ಮಾಡ್ತಾರಲ್ವಾ, ಅದನ್ನ ಹಿಂಗೆ ಮಾಡಬೇಡ್ರಿ, ಸ್ಮೋಕ್ ಮಾಡಬೇಡ್ರಿ ಅಂತ ಹೇಳ್ತೀರಾ. ಮತ್ತೆ ಅದನ್ನೆಲ್ಲ ಏನಕ್ಕೆ ಮಾಡ್ತೀರಾ? ಗೌರ್ಮೆಂಟ್ ಏನಕ್ಕೆ ಮಾಡ್ತೀರಾ ಸರ್? ಎಷ್ಟೋ ಮನೆಗಳಲ್ಲಿ ಅಪ್ಪ ಅಮ್ಮ ಜಗಳ ಆಡೋದು ನಿಲ್ಲುತ್ತೆ ಸರ್. ಎಷ್ಟೋ ಮಕ್ಕಳು ಪಾಪ ರೂಮಾಗಿ ಹೋಗಿ ಅಳ್ತಾರೆ. ಅದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ? ಎಷ್ಟೋ ಏನಂತಾರೆ, ಎಷ್ಟೋ ಹುಡುಗರು ಉಳ್ಕೊಳ್ತಾರೆ ಸರ್. ಇವಾಗ 15 ವರ್ಷಕ್ಕೆ ಸ್ಮೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಅದರಿಂದ
ಸೈನಿಕ ಏಣಿ ಅಂತೆ ಅದೇನೇನೋ ಇರ್ತಾವಲ್ಲ, ಫಸ್ಟ್ ಅದನ್ನ ಬ್ಯಾನ್ ಮಾಡಿಸ್ಬೇಕು ತಾನೆ. ಸೈನಿಕ ಏಣಿ ಅದೇನೇನೋ ಬ್ಯಾನ್ ಮಾಡಿಸ್ಬೋದಲ್ಲ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ನಂದಿನಿ, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐಗಳಾದ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.